ವ್ಯೂವರ್ಸ್, ವೆಲ್ಕಮ್ ಟು ಕುಶ್ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಪಾಲಕ್ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪಾಲಕಲ್ಲಿ ತುಂಬಾ ಐರನ್ ಕಂಟೆಂಟ್ ಇರುತ್ತೆ. ನೀವು ನಾರ್ಮಲಾಗಿ ಯಾವಾಗಲೂ ಚಪಾತಿ ಮಾಡ್ಕೊಳ್ಳೋ ಬದಲು ಪಾಲಕ್ ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ. ಈಗ ನಾನು ಅರ್ಧ ಕಟ್ಟು ಪಾಲಕ್ನ ಚೆನ್ನಾಗಿ ಬಿಡಿಸು ತೊಳೆದು ಬೇಯಿಸಿಟ್ಕೊಂಡಿದ್ದೀನಿ. 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅದು ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರಿಗೆ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಹಸಿಮೆಣಸಿನ್ಕಾಯಿ, ಪಾಲಕ್ ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕಿ, ಇದಕ್ಕೆ ನಾನು ಸಾಲ್ಟ್ ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲೇ ಸಾಲ್ಟ್ ಹಾಕ್ಕೊಂಡ್ಬಿಡ್ತೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಂಡಿದ್ದೀನಿ. ಈಗ ನಾವೆಷ್ಟು ಕಲಿಸ್ಕೋಬೇಕು ಅಂತಿದ್ವೋ ಅಷ್ಟು ಗೋಧಿ ಹಿಟ್ಟಿಗೆ ಪಾಲಕ್ ರುಬ್ಬಿರೋಂಥದ್ದನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸಿ 10 ನಿಮಿಷ ನೆನೆಬಿಟ್ಟಿದ್ದೆ. ಇದನ್ನು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಗ 10 ನಿಮಿಷ ಆದಮೇಲೆ ಅದನ್ನು ತೆಗೆದು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಪಾಲಕಲ್ಲಿರೋ ಐರನ್ ಕಂಟೆಂಟಿಂದ ಬ್ರೈನ್ಗೆ ತುಂಬ ಒಳ್ಳೆಯದು, ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈವನ್ ಡಯೆಟ್ ಮಾಡೋರು ಸಹ ಪಾಲಕ್ನ ಯೂಸ್ ಮಾಡ್ಬೋದು. ಅದರಿಂದ ಅವ್ರಿಗೆ ವೆಯ್ಟ್ ರೆಡ್ಯೂಸ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಾದಮೇಲೆ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಉಂಡೆಗಳ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಉಂಡೆ ಮಾಡಿಕೊಂಡು ಒಂದೇ ಸಲ ಸೈಡ್ಗೆ ಇಟ್ಕೊಂಡ್ರೆ ನಾವು ಆವಾಗವಾಗ ಮತ್ತೆ ಅದನ್ನು ಕೈಯಲ್ಲಿ ಹಿಟ್ಟಾಗೋ ಥರ ಆಗೋದಿಲ್ಲ. ಈಗ ನಾನು ಅದನ್ನು ಸ್ವಲ್ಪ ಹಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೆ. ಆ ಹಿಟ್ಟು ಹಾಕಿ ಚಪಾತಿ ಮಾಡ್ಕೋತಾ ಇದ್ದೀನಿ. ಚಪಾತಿನ ಲಟ್ಟಿಸ್ಕೊಂಡು ನೀವು ಬೇಕು ಅಂದರೆ 3 ಲೇಯರ್ಲೂ ಲಟ್ಟಿಸ್ಕೋಬೋದು, ಇಲ್ಲ ಅಂದರೆ ನಿಮಗೆ ರೌಂಡಾಗಿ ಬೇಕಾದರೂ ಲಟ್ಟಿಸ್ಕೋಬೋದು. ನಾನಿಲ್ಲಿ 3 ಲೇಯರಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ನೋಡ್ಬೋದು, ನಾನು 3 ಲೇಯರಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೆ. ಕಾದ ಮೇಲೆ ಚಪಾತಿನ ಸುಟ್ಕೋತಾ ಇದ್ದೀನಿ. 2 ಸೈಡು ಆಯಿಲ್ ಹಾಕಿ ಚೆನ್ನಾಗಿ ಸುಟ್ಕೋತಾ ಇದ್ದೀನಿ. 3 ಲೇಯರ್ ಚಪಾತಿನ ನೀವು ಮಾಡಿಕೊಂಡ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದು 3 ಲೇಯರ್ಗಳಾಗಿ ಡಿವೈಡ್ ಆಗ್ತಾ ಬರುತ್ತೆ. ರೌಂಡ್ ಚಪಾತಿಗಿಂತ 3 ಲೇಯರ್ ಚಪಾತಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ರೌಂಡ್ ಚಪಾತಿ ನಿಮಗೆ ಅಷ್ಟು ಲೇಯರ್ ಆಗಿ ಬರೋದಿಲ್ಲ. ಈಗ ನಾನು ಚಪಾತಿನ ಕಂಪ್ಲೀಟಾಗಿ ಸುತ್ತಿ ಅದನ್ನು ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ರೆಸಿಪಿ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡಿ ಟ್ರೈ ಮಾಡ್ಬೋದು.